ಇವತ್ತು ಸುಮಾರು ಸುದೀರ್ಘವಾಗಿ 32 ವರ್ಷಗಳ ಕಾಲ ಸೇವೆ ಮಾಡಿ ಈ ಕಾಲೇಜನ್ನು ಅತ್ಯಂತ ಉನ್ನತ ಶಿಖರಕ್ಕೆ ಕೊಂಡೊಯ್ದು ಇವತ್ತು ವಯೋಸಹಜವಾದಂತಹ ವಯೋನಿವೃತ್ತಿಯನ್ನು ಹೊಂದುತ್ತಿದ್ದಾರೆ. ಮುನಿವೆಂಕಟಪ್ಪ ಸರ್ ಅವರ ಒಂದು ನಿವೃತ್ತಿ ಜೀವನ ಆಗ್ತಾ ಇದ್ದಾರೆ, ವಯೋನಿವೃತ್ತಿ ಆಗ್ತಾ ಇದ್ದಾರೆ. ಅವರ ಕೆಲಸಗಳನ್ನ ನೋಡಿದ್ರೆ ಮೊದಲು ಇಲ್ಲಿ ಬಂದು ನೋಡಿದಾಗ ಯಾವ ಥರ ಇತ್ತು ಡಿಗ್ರಿ ಕಾಲೇಜು ಅನ್ನೋದು ಗೊತ್ತಿದೆ. ಸುಮಾರು ಮೊದಲು ಕೆಲವೊಂದು ಕೋರ್ಸ್ಗಳು ಮಾತ್ರ ಇತ್ತು, ಈಗೆಲ್ಲ ಆಲ್ಮೋಸ್ಟ್ ಸೈನ್ಸಲ್ಲೂ ಅಷ್ಟೇ ಕಾಮರ್ಸಲ್ಲಿ ಸುಮಾರು ಕೋರ್ಸ್ಗಳನ್ನು ತಗೊಂಡ್ಬಂದಿದ್ದಾರೆ. ಇಲ್ಲಿ ಬಂದು ಕೇಳಿದಂಥ ಸಮಯದಲ್ಲಿ ಯಾವುದೇ ಒಂದು ಮಕ್ಕಳ ಪ್ರತಿಭಾ ಪುರಸ್ಕಾರ ಆಗಲಿ ಏನಾದರೂ ಹೇಳಿದಾಗ ನಂದು ಒಂದು ಕೊಡುಗೆ ಇಲ್ಲ ಅಂತ ಸುಮಾರು ಕೊಡುಗೆಗಳಂತ GM ಮುನಿವೆಂಕಟಪ್ಪ ಸರ್ ನೀಡಿರ್ತಾರೆ. ಯಾಕಂದ್ರೆ ಅವ್ರಿಗೆ ಅಭಿಮಾನಿಗಳ ದೇವರುಗಳು, ಆದ್ರೆ ನಮಗೆ ವಿದ್ಯಾರ್ಥಿಗಳ ನಿಜವಾಗ್ಲೂ ಕೂಡ ನಮಗೆ ದೇವರುಗಳು ನಮ್ಮ ಪಾಲಿಗೆ. ಇವತ್ತು ನಾನು ಅವರಿಗೆ ಸಮಾನರಾದಂತ ನೀವು ನೋಡಿಲ್ಲ, ನನ್ನ ಫಿಸಿಕಲ್ ಹ್ಯಾಂಡಿಕ್ಯಾಪ್ ನನ್ನ ಅಣ್ಣ ಇದ್ದಾರೆ ನನಗೆ, ಅವ್ರ ದೇವರು ನನಗೆ. ಇವತ್ತು ನಾನು ನಿಂತಿದ್ದೀನಿ ಅಂತಂದ್ರೆ ದೇವರವರು ಕಾಲಿಡ್ಲಿಲ್ಲ. ಇವತ್ತು ಒಂದು ಪ್ರಿನ್ಸಿಪಾಲ್ ಆಗಿ ನಾನು ಇವತ್ತು ರಿಟೈರ್ಡ್ ಆಗ್ತಾ ಇದ್ದೀನಿ. ತಂದೆ ತಾಯಿ ಜೊತೆಗೆ ನನ್ನ ಅಣ್ಣಂದಿರು ನನಗೆ. ಇವತ್ತು ಸುಮಾರು ಸುದೀರ್ಘವಾಗಿ 32 ವರ್ಷಗಳ ಕಾಲ ಸೇವೆ ಮಾಡಿ ಈ ಕಾಲೇಜನ್ನು ಅತ್ಯಂತ ಉನ್ನತ ಶಿಖರಕ್ಕೆ ಕೊಂಡೊಯ್ದು ಇವತ್ತು ವಯೋಸಹಜವಾದಂತಹ ವಯೋನಿವೃತ್ತಿಯನ್ನು ಹೊಂದುತ್ತಿದ್ದಾರೆ. ಅಪಾರವಾದಂಥ ಜನಸ್ತೋಮವನ್ನು ಪಡ್ಕೊಂಡಿರೋದೇ ಅವರ ಆಡಳಿತಕ್ಕೆ ಮತ್ತು ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿ ಮತ್ತು ಸಾಕ್ಷಿ ಅಂತ ಹೇಳ್ತಾ, ಈ ನಿವೃತ್ತಿಯು ಅವರಿಗೆ ಭಗವಂತ ಆಯುಸ್ಸು, ಆರೋಗ್ಯ, ಸುಖ, ಸಂತೋಷ, ನೆಮ್ಮದಿಯನ್ನು ನೀಡಿ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಯಶಸ್ಸನ್ನು ಕೊಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ನೋಡಿದ್ರೆ ಅವರು ಇನ್ನೂ ವಯಸ್ಸಾಗ್ದಂಗೆ ಇದ್ದಾರೆ, ಆದರೆ ಅವರಿಗೆ ದೇವರು ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಸಂಪತ್ತು ನೀಡಬೇಕು ಮತ್ತು ಅವ್ರ ಮಕ್ಕಳಿಗೆ ಒಳ್ಳೆ ಆಶೀರ್ವಾದ ಕೊಡಬೇಕು. ಅಣ್ಣವರು, ನಾನು ಸಾರ್ ಅಂತ ಇಲ್ಲ, ಅಣ್ಣವ್ರು ಅಂದ್ಕೊಂಡು ಅವ್ರ ಜೊತೆಯಲ್ಲೇ ಬೆಳ್ಕೊಂಡ್ ಬಂದಿದ್ದೀವಿ. ಮತ್ತು ಅವರು PhD ಮಾಡ್ತಾ ಇರುವಾಗ ನಾನು ಅಲ್ಲಿ MA ಮಾಡ್ತಾ ಇದ್ದೆ. ಅವ್ರ ಜೊತೆಯಲ್ಲೇ ಬಿರಿಯಾನಿ ತಿಂದಿದ್ದೀರಿ, ಎಕ್ಸಾಮ್ ಡ್ಯೂಟಿ ಮಾಡಿದ್ದೀರಿ, ಎಕ್ಸಾಮ್ ಮಾಡಿದ್ದೀರಿ, ಲೆಕ್ಚರರ್ ಆಗಿ ಕೆಲಸ ಮಾಡಿದ್ದೀರಿ. ಆದರೆ ಅವ್ರ ಜೊತೆಯಲ್ಲಿ ಅವ್ರ ಪ್ರಿನ್ಸಿಪಾಲರ್ ಆಗಿರೋವಾಗ ಅವ್ರ ಅಧೀನದಲ್ಲಿ ಕೆಲಸ ಮಾಡ್ಬೇಕನ್ನೋ ಆಸೆ ಇತ್ತು. ಆದರೆ ಅವರು ನಿವೃತ್ತಿ ಹೊಂದಿದ್ದಾರೆ. ಆದರೆ ಅವ್ರಿಗೆ ದೇವರು ಒಳ್ಳೆಯ ಆರೋಗ್ಯ, ಐಶ್ವರ್ಯ ನೀಡಬೇಕಂತೇಳಿ ದೇವ್ರ ಮೂಲಕ ಕೋರ್ಕೊಂತ ಇದ್ದೀವಿ.
ಇವತ್ತಿನ ದಿವಸ ಮುನಿವೆಂಕಟಪ್ಪ ಸರ್ ಅವರ ಒಂದು ನಿವೃತ್ತಿ ಜೀವನ ಆಗ್ತಾ ಇದ್ದಾರೆ, ವಯೋನಿವೃತ್ತಿ ಆಗ್ತಾ ಇದ್ದಾರೆ. ಅವರನ್ನು ಸುಮಾರು ಒಂದು 13 ವರ್ಷಗಳಿಂದ ನೋಡ್ತಾ ಇದ್ದೀನಿ ಕಾಲೇಜಲ್ಲಿ. ಯಾವತ್ತೂ ಅಷ್ಟೇ ಅವ್ರಿಗೆ ವಯಸ್ಸು ಜಾಸ್ತಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇರಲಿಲ್ಲ. ಬರ್ತಾ ಬರ್ತಾ ವಯಸ್ಸು ಅವ್ರಿಗೆ 18 ವರ್ಷಕ್ಕಿಂತ ಕಡಿಮೆ ಆಗ್ತಾ ಇದೆಯೇನೋ ಅಂತ ಅನಿಸುತ್ತೆ. ಈಗ ಬೇರೆಯವ್ರಿಗೆಲ್ಲ ವಯಸ್ಸಾಗ್ತಾ ಇದೆ ಅಂತ ಹೇಳಿದ್ದು ವಯೋನಿವೃತ್ತಿ ಆಗ್ತಾ ಇದ್ದಾರೆ, ಬಟ್ ಇವರು ಹೆಂಗಾಗಿ ಆಗ್ತಾ ಇದ್ದಾರೆ. ಅವರ ಕೆಲಸಗಳನ್ನ ನೋಡಿದ್ರೆ ಮೊದಲು ಇಲ್ಲಿ ಬಂದು ನೋಡಿದಾಗ ಯಾವ ಥರ ಇತ್ತು ಡಿಗ್ರಿ ಕಾಲೇಜು ಅನ್ನೋದು ಗೊತ್ತಿದೆ. ಈಗ ಸುಮಾರು ಯಾವುದೇ ಒಂದು ಪ್ರೈವೇಟ್ ಕಾಲೇಜು ಅಲ್ಲಿ ನಾವು ನಾಚ್ಕೊಳ್ಳೋ ಥರ ಇಲ್ಲಿ ಒಂದು ಅಭಿವೃದ್ಧಿಯನ್ನ ಆಗಿದೆ. ಸುಮಾರು ಮೊದಲು ಕೆಲವೊಂದು ಕೋರ್ಸುಗಳು ಮಾತ್ರ ಇತ್ತು, ಈಗೆಲ್ಲ ಆಲ್ಮೋಸ್ಟ್ ಸೈನ್ಸಲ್ಲೂ ಅಷ್ಟೇ, ಕಾಮರ್ಸಲ್ಲಿ ಸುಮಾರು ಕೋರ್ಸ್ಗಳನ್ನ ತಗೊಂಡ್ಬಂದಿದ್ದಾರೆ. ಆ ಎಲ್ಲ ಕ್ರೆಡಿಟ್ಟು ಅವ್ರಿಗೆ ಸೇರ್ತದೆ. ಸೊ MA MCom ಅನ್ನೋ ತಗೊಂಡ್ಬರ್ಬೇಕು ಅನ್ನೋ ಒಂದು ಆಸೆ ಅವ್ರಿಗಿತ್ತು. ಅದನ್ನ ಮುಂದಿನ ದಿನಗಳಲ್ಲಿ ಅದು ಪ್ರಯತ್ನವನ್ನ ಮಾಡಿದ್ದಾರೆ, ಅದು ಬರ್ತದೆ, ಅದು ಪ್ರಯತ್ನವನ್ನ ಮಾಡಿದ್ದಾರೆ. ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಒಳ್ಳೆಯದನ್ನ ಕೊಡಲಿ, ಅವರ ಒಂದು ನಿವೃತ್ತಿ ಜೀವನ ಚೆನ್ನಾಗಿರ್ಲಿ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಒಂದು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸ್ವಾಗತ ಕೊಡ್ತೇನೆ. ಬಹುಶಃ ನಾವು ಈ ಹಿಂದೆ ಮತ್ತೆ ಇಂದು ನಾವು ನೋಡಿದಾಗ ಕನ್ನಡ ಸಾಕಷ್ಟು ಈಗ ನಮ್ಮ ತಾಲೂಕಲ್ಲಿ ಬಳಕೆಗೆ ಬಂದಿದೆ. ಬಹುಶಃ ಕನ್ನಡ ಬಳಕೆಗೆ ಬಂದಿರೋದಕ್ಕೆಲ್ಲ ಕೂಡ ಇವತ್ತೇನು ಅಂತಂದ್ರೆ ಇವೆಲ್ಲರೂ ಕೂಡ ಕಾರಣ ಅಂತ ಹೇಳ್ತಾ ಅವ್ರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಶ್ರೀ ಮುನಿವೆಂಕಟಪ್ಪ ಸರ್ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಸಾಕಷ್ಟು ಇದೆ. ಗುರುವಿನ ಗುಣಗಳನ್ನು ಗುಣಗಾನ ಮಾಡಲಿಕ್ಕೆ ಪದಗಳು ಸಾಲೋದಿಲ್ಲ ಅಂತೇಳಿ ಈಗಾಗಲೇ ಅದನ್ನು ನಿರೂಪಿಸಾಗಿದೆ. ಸೊ ಇತಿಹಾಸ ಉಪನ್ಯಾಸಕರಾಗಿ ಈಗಾಗಲೇ ಒಂದು ನನ್ನ ಆಶಯಗಳನ್ನು ನನ್ನ ಗುಂಪಿನಲ್ಲಿ ನಾನು ಶೇರ್ ಮಾಡಿಕೊಂಡಿದ್ದೆ. ಅದೇ ಪದಗಳನ್ನು ಇಲ್ಲಿ ಮತ್ತೊಮ್ಮೆ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. 1999 ಇಂದ ಹಿಡಿದು 2004ರವರೆಗೆ PUC ಮತ್ತು ಡಿಗ್ರಿಯನ್ನು ಅಧ್ಯಯನ ಮಾಡಿ ಈ ಕಾಲೇಜಿನ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಇತಿಹಾಸದ ಬಗ್ಗೆ ಆಸಕ್ತಿಯನ್ನು ಮೂಡಿಸಿದಂತಹ ಮುನಿವೆಂಕಟಪ್ಪ ಸರ್ ಅವರು ಇವತ್ತು ವಿವಿಧ ಕ್ಷೇತ್ರಗಳಲ್ಲಿ ಇವತ್ತು ಇಲ್ಲೇ ಇದ್ದಾರೆ. ಪೊಲೀಸ್ ಇಲಾಖೆ ಇದ್ದಾರೆ, ಆರಕ್ಷಕ ಇಲಾಖೆ ಇದ್ದಾರೆ, ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಇದ್ದಾರೆ, ಕಾನೂನು ಇಲಾಖೆ ಇದೆ, ಇವತ್ತು ಶಿಕ್ಷಣ ಇಲಾಖೆ ಇದೆ. ಎಲ್ಲ ಇಲಾಖೆಗಳಲ್ಲೂ ಕೂಡ ತಮ್ಮ ಛಾಪನ್ನು ಮೂಡಿಸಿ ಮತ್ತೊಬ್ಬ ಗುರುಗಳು ಕೂಡ ನಮ್ಮ ಕ್ಷೇತ್ರವಾಗಿ ಮುಂದೆ ಬಂದು ನಿಂತಿದ್ದಾರೆ. ವೆಂಕಟೇಶ ಸರ್ ಅವರು ಇವರಿಬ್ಬರು ಕೂಡ ಜೋಡಿಗಳು. ಇವತ್ತು ಇವರು ನಿವೃತ್ತಿ ಆಗ್ತಾರೆ, ಮುಂದಿನ ನಿವೃತ್ತಿ ನೋಡೋಣ. ಸೊ ಈ ಸಂದರ್ಭದಲ್ಲಿ ಅವರ ನಿವೃತ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರಂಥದ್ದು 5 ವರ್ಷಗಳ ಕಾಲ ಅವರ ಬೋಧನೆಯನ್ನು ನಾವು ಕೇಳಿರೋದಕ್ಕೆ ನಮ್ಮನ್ನ ಎಲ್ಲ ವಿದ್ಯಾರ್ಥಿಗಳನ್ನು ಅವರ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುವಂಥದ್ದು ಮುನಿವೆಂಕಟಪ್ಪ ಅವರ ಗುಣ ಆಗಿದೆ. ಅದಕ್ಕೆ ಸಾಕ್ಷಿ ಏನಪ್ಪ ಅಂದರೆ ಇವತ್ತು ವೇದಿಕೆ ಮೇಲೆ ನಿಂತಿರುವಂಥ ಮೇಡಮ್ ಅವರಂಥ ಶಾಹಿನ ಅವರು ಮತ್ತು ನಾನು ನಮ್ಮನ್ನಿಬ್ಬರನ್ನು ಸೆಕೆಂಡ್ ಇಯರ್ BA ಉತ್ತಮ ವಿದ್ಯಾರ್ಥಿ ಅಂತೇಳಿ ಗುರುತಿಸಿ ನಮ್ಮ ಒಂದು ಪುಸ್ತಕವನ್ನು ಕೂಡ ಬಹುಮಾನವಾಗಿ ಕೊಡ್ತಾರೆ. ಇವತ್ತು ನಮ್ಗೆಲ್ಲ ಸ್ಫೂರ್ತಿ ಇದೆ. ಇವತ್ತು ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನ ನಡ್ಕೊಂಡಿದ್ದೀವಿ. ಒಂದಷ್ಟು ಹೆಸರನ್ನು ಶಿಕ್ಷಣ ಇಲಾಖೆಗಳಲ್ಲಿ ನಮ್ಮ ವೃತ್ತಿಗಳನ್ನು ಮಾಡ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ಪ್ರೇರಣೆ ಮುನಿವೆಂಕಟಪ್ಪ ಸರ್ ಅವರು. ಸೊ ನಾವು ಭಾಷೆ ಬರಲ್ಲ, ನಾನು ಇದೇ ಶಾಲಾ ಕಾಲೇಜಲ್ಲಿ B.Ed ಕಾಲೇಜ್ ಉಪನ್ಯಾಸಕರಾಗಿ ಹೋಗ್ತೀನಿ. ಅಕಸ್ಮಾತ್ ನನಗೆ ಇತಿಹಾಸವನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಮಾಡಬೇಕು ಅಂತೇಳಿ ಅವಕಾಶವನ್ನು ಕೊಡ್ತಾರೆ. ಸೊ ನಾನು ಮೊದಲ ಡಿಗ್ರಿವರೆಗೂ ಕನ್ನಡ ಮೀಡಿಯಂ ಓದಿರೋನು ಏಕಾಏಕಿಯಾಗಿ ಡಿಗ್ರಿಗೆ ಇಂಗ್ಲೀಷ್ ಮೀಡಿಯಂ ಮಾಡೋದು ಕಷ್ಟ ಆಗುತ್ತೆ ಇತಿಹಾಸವನ್ನು. ಅಂಥ ಸಂದರ್ಭದಲ್ಲಿ ಸಾರನ್ನ ನೆನೆಸ್ಕೊಂಡು ಇದೇ ಫೀಲ್ಡ್ನ ಎಲ್ಲರ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ರು ಅವ್ರ ಮನೆಗೆ ಹೋಗಿ ಆ ಸಬ್ಜೆಕ್ಟನ್ನು ಸರಳೀಕರಿಸ್ಕೊಂಡು ಹೇಳಿಸ್ಕೊಂಡು ಬರೆಸ್ಕೊಂಡು ಮತ್ತೆ ನಾನು ಅದನ್ನು ಪ್ರಿಪೇರ್ ಆಗಿ 2 ಗಂಟೆ ನನ್ನ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದಕ್ಕೆ
ಈಗ ಪ್ರಾಂಶುಪಾಲನಾಗಿ, ಶಿಕ್ಷಕನಾಗಿ, ಅತಿಥಿ ಶಿಕ್ಷಕನಾಗಿ, ಸಹಾಯಕ ಪ್ರಾಧ್ಯಾಪಕನಾಗಿ D.Ed, B.Ed, M.Ed ಎಲ್ಲ ಕೇಂದ್ರಕ್ಕೂ ಪಾಠ ಮಾಡುವಂಥ ಅನುಭವ, ಜೊತೆಗೆ ವಸತಿ ಶಾಲೆಯ 14 ವರ್ಷದ ಪ್ರಾಂಶುಪಾಲರ ಸೇವೆಯನ್ನು ಮಾಡಲಿಕ್ಕೆ ಸಾಕಷ್ಟು ಜನ ಶಿಕ್ಷಕರ ಹಿನ್ನೆಲೆಯಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ಮುನೇಂದ್ರಪ್ಪರನ್ನು ವಹಿಸ್ಕೊಂಡಿದ್ದಾರೆ. ಇವತ್ತು ನಿಂತಿರುವಂಥ ಲೋಕೇಶ್ ಆಗಿರ್ಬೋದು, ನಮ್ಮ ನಾಗರಾಜ್ ಅನಂತರು ಸರ್ಕಾರಿ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ, ರಾಮಚಂದ್ರ ಅವರು ಪೊಲೀಸ್ ಇಲಾಖೆಯಲ್ಲಿ, ಹಾಗೆ ಶೈನಾ ಮೇಡಮ್ ಅವರು ಪೊಲಿಟಿಕಲ್ ಸೈನ್ಸ್ ಲೆಕ್ಚರ್ ಆಗಿ, ಮಂಜುನಾಥ್ ಅವರು ಪೊಲಿಟಿಕಲ್ ಸೈನ್ಸ್ ಲೆಕ್ಚರ್ ಆಗಿ, ನಮ್ಮ ಜೊತೆಗೆ ಜಗದೀಶ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ನಮ್ಮ ಬ್ಯಾಚಲ್ಲಿ ಒಂದು ಹೆಗ್ಗಳಿಕೆ ಏನಂತಂದ್ರೆ ನಮ್ಮ ಸೂಪರ್ ಸೀನಿಯರ್ 100% ಇದಾರಲ್ಲಿ ಅವರ ಜೂನಿಯರ್ಗಳು ನಾವು. ನಮ್ಮ ಬ್ಯಾಚಲ್ಲಿ ಒಂದು ಏನಂದ್ರೆ 95% ನಾವೆಲ್ಲರೂ ಕೂಡ ಸರ್ಕಾರಿ ನೌಕರಿನಲ್ಲಿ 2004ರ ಬ್ಯಾಚ್. ಸೊ ಅತ್ಯಂತ ಹೆಚ್ಚು ಫಲಿತಾಂಶವನ್ನು ಪಟ್ಟಂಥ ಬ್ಯಾಚು ಕೂಡ ನಮ್ದೇನೆ. ಸೊ ಆವಾಗ ಆಗಿದ್ದಂಥ ಟೀಮು ಕೂಡ ನಮಗೆ ಅದೇ ರೀತಿಯಾಗಿತ್ತು. ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಮಾಡಿದಂಥ ನಾವು 2004ರ ಬ್ಯಾಚಲ್ಲಿ ಯಾವುದೇ ಪದವಿ ಕಾಲೇಜಲ್ಲಿ ಟೂರ್ ಹೋಗಿರೋದಿಲ್ಲ. ಟೂರನ್ನು ಮಾಡಿದಂಥ ಬ್ಯಾಚು, ಫ್ರೆಂಡ್ಶಿಪ್ ಡೇ ಮಾಡಿದಂಥ ಬ್ಯಾಚು, ಟೀಚರ್ಸ್ ಡೇ ಮಾಡಿದಂಥ ಬ್ಯಾಚು, ಸೆಂಡ್ ಆಫ್, ವೆಲ್ಕಮ್, ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು, ಫ್ರೆಂಡ್ಶಿಪ್ ಡೇ, ಈ ಥರದ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮಾಡಿದಂಥ ಏಕೈಕ ಬ್ಯಾಚ್ ಯಾವುದಾದ್ರೂ ಇದ್ರೆ ಡಿಗ್ರಿ ಕಾಲೇಜಲ್ಲಿ ಅದು 2004ರ ಬ್ಯಾಚ್ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಸಾಕಷ್ಟು ಈಗಾಗಲೇ ಶ್ರೀನಿವಾಸ್ ಅಂತ ಹುಡುಗ ಹೆಮ್ಮೆಯಲ್ಲಿ PhD ಮಾಡಿ ಇವತ್ತು ಗೋಲ್ಡ್ ಆಗಿದ್ದಾನೆ. ಲೋಕೇಶ್ ಅವರು ಕೂಡ ಹಿಸ್ಟ್ರಿನಲ್ಲೇ PhD ಮಾಡಿದ್ದಾರೆ. ಈಗ ಇಬ್ಬರು ಶಿಕ್ಷಕರು ಈಗಾಗಲೇ ಸಮಾಜ ಇತಿಹಾಸವನ್ನು ಸಾಕಷ್ಟು ಪಟ್ಟಿದೆ. ಸಮಯದ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಅವರ ಒಂದು ಜೀವನವನ್ನ ಸಾರ್ಥಕತೆಗಳಿಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಂತರು ಮುನೇಂದ್ರಪ್ಪ ಸರ್ ಅವರು. ಅವರ ಜೀವನ ಇನ್ನಷ್ಟು ಆಯು ಆರೋಗ್ಯ ಭಾಗ್ಯಗಳನ್ನು ತುಂಬಿ ಸುಖ ಶಾಂತಿ ನೆಮ್ಮದಿಗಳಿಗೆ ಸಿಗಲಿ ಅಂತೇಳಿ ಆಶಿಸ್ತಾ ನಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ, ಎಲ್ಲ ಬಂಧುಗಳ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತೀನಿ. ಧನ್ಯವಾದಗಳು ಸರ್. ಅವಕಾಶಕ್ಕಾಗಿ ಮತ್ತೊಮ್ಮೆ ಧನ್ಯವಾದ. ಈ ಒಂದು ಕಾಲೇಜು ಮೊದಲು MES ಕಾಲೇಜ್ ಆಗಿತ್ತು. ಅನಂತರ ಅನೇಕ ಹೋರಾಟಗಳಿಂದ ಖಾಸಗಿಯಿಂದ ಸರ್ಕಾರಕ್ಕೆ ಮಾರ್ಪಾಡಾಯಿತು. ಅನಂತರ ನಮ್ಮ ಮುನೇಂದ್ರಪ್ಪನವರು ಇಲ್ಲಿ ಉಪನ್ಯಾಸಕರಾಗಿ, ಅನಂತರ ಪ್ರಾಂಶುಪಾಲರಾಗಿ ಇಲ್ಲಿ ಕಾಲೇಜಿನ ಒಂದು ವಿನ್ಯಾಸವನ್ನೇ ಬದಲಾವಣೆ ಮಾಡಿದ್ದಾರೆ. ಅವರ ಸಂಘಟನೆಯ ಜೊತೆ ಸೇರಿಕೊಂಡು ಇವತ್ತು ಇಲ್ಲಿರ್ತಕ್ಕಂಥ ವಾತಾವರಣ ನೋಡಿದ್ರೆ ಸಾವಿರಾರು ಜನ ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ 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 ಚೆನ್ನಾಗಿರ್ತಕ್ಕಂಥ ಒಂದು ಹೆಸರುವಾಸಿ ಆಗಿರ್ತಕ್ಕಂಥ ಗ್ರೇಡ್ B ಮಟ್ಟಕ್ಕೆ ಹೇಗೆ ಆ ಥರ ಮಟ್ಟಕ್ಕೆ ತಂದರು ಇಡೀ ಯೂನಿವರ್ಸಿಟಿಯಲ್ಲಿ. ನಿಜವಾಗ್ಲೂ ನಾನು NCC ಅಧಿಕಾರಿಯಾಗಿದ್ದೆ. ಆಗ ಇಲ್ಲಿ ಕಾಲೇಜಲ್ಲಿ NCC ಹೊರಟೋಗಿತ್ತು. ಆಗ ನಾನು NCC ಆಫೀಸರ್ ಆಗಿ 10 ಕರ್ನಾಟಕ ಬೆಟಾಲಿಯನ್ NCCಯಲ್ಲಿ ಡಿಗ್ರಿ ಕಾಲೇಜಿಗೆ NCCಯನ್ನು ಮತ್ತೊಮ್ಮೆ ಮುನೇಂದ್ರಪ್ಪನವರ ಮತ್ತು ಅವರ ಸಂಘಟಕರ ಸಹಾಯದೊಂದಿಗೆ ಮತ್ತೆ NCCಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ವಿ. ನಿಜವಾಗ್ಲೂ ಮುನೇಂದ್ರಪ್ಪನವರ ಕಾಳಜಿಯಿಂದ ಇವತ್ತು ಒಂದು ಬಣ್ಣದ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಂದ ಕೂಡಿರ್ತಕ್ಕಂಥ ಎಮ್ಮರವಾಗಿ ಬೆಳೆಯೋದಕ್ಕೆ ಒಂದು ಕಾರ್ಯಕ್ರಮಕ್ಕೆ ಮುಳಬಾಗಿಲು SC/ST ನೌಕರ ಸಂಘದ ಅಧ್ಯಕ್ಷನಾಗಿ ನಾನು ಹಾಗೂ ಗೌರವಾಧ್ಯಕ್ಷರಾಗಿ ಶ್ರೀಯುತ G. ಮುನೇಂದ್ರಪ್ಪ ಸಾಹೇಬರು ಸಾರು, ನಾವು ಸರ್ಕಾರಿ ನೌಕರ SC/ST ನೌಕರ ಸಂಘದ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿರ್ತೀವಿ. ಆದರೆ ಸಾರನ್ನ ನಾವು ಯಾವಾಗಲೇ ಆಗಲಿ ಬಂದು ಕೇಳಿದಂಥ ಸಮಯದಲ್ಲಿ ಯಾವುದೇ ಒಂದು ಮಕ್ಕಳ ಪ್ರತಿಭಾ ಪುರಸ್ಕಾರವಾಗಲಿ ಏನಾದರೂ ಹೇಳಿದಾಗ ನಂದು ಒಂದು ಕೊಡುಗೆ ಇಲ್ಲ ಅಂತ ಸುಮಾರು ಕೊಡುಗೆಗಳಂತ GM ಮುನೇಂದ್ರಪ್ಪ ಸರ್ ನೀಡಿರ್ತಾರೆ. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ. ಹಾಗೂ ನಾವು ಹಳೆ ವಿದ್ಯಾರ್ಥಿಗಳು ಇದಕ್ಕೆ ಈ ಕಾಲೇಜಿಗೆ ಜಾಸ್ತಿ ಸುಮಾರು ದಿನಗಳಿಂದ ಈಗ ಬಂದರೆ ಏನಪ್ಪ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಒಂದು ಸಂತೋಷ ಆಗ್ತದೆ. ಈಗ ನಾವು ಓದ್ತಾ ಇದ್ದಾಗ 1990 ಅನಿಸುತ್ತೆ ಡಿಗ್ರಿ. ಆಗ ಇಲ್ಲಿ ಬರೀ ಗುಡಿಸಲು ಮನೆಗಳಿರ್ತಾಯಿತ್ತು. ಇಲ್ಲಿ ಸಿರ್ಕಲ್ಚರ್ ಮಾಡ್ತಾಯಿದ್ರು, ಗುಡಿಸಲು ಮನೆಗೆ ಇರ್ತಾಯಿತ್ತು. ಬಟ್ ನಮಗೆ ಅವಾಗಿನ
ಅನುಕೂಲಗಳು ಕಡಿಮೆ ಇರ್ತಾಯಿತ್ತು, ಲೈಬ್ರರಿಯೆಲ್ಲ ಕಡಿಮೆ ಇರ್ತಾಯಿತ್ತು. ಸಾರು ಹೇಳಿದರು, ಒಂದು ಅಂಬೇಡ್ಕರ್ ಕಾಲೇಜಿನಲ್ಲಿ ಒಂದು ಅಂಬೇಡ್ಕರ್ ಭವನ ಅಂತ ಒಂದು ಕೊಠಡಿ ಇದೆ, ಅಲ್ಲಿ ನನ್ನ ಪ್ರೋಗ್ರಾಮ್ ಅಂದರು. ತುಂಬ ಸಂತೋಷ ಆಯಿತು. ಶ್ರಮಜೀವಿಗಳು, ಒಳ್ಳೆಯ ವಿದ್ಯಾರ್ಥಿಗಳನ್ನ ನೋಡಿ, ಇವರೆಲ್ಲ ವಿದ್ಯಾರ್ಥಿಗಳು ಈಗ ನಮ್ಮ ಅಂಜಪ್ಪ ಸರ್ಕಾರಿ ಇನ್ಸ್ಪೆಕ್ಟರ್ ಆಗಿರ್ಬೋದು, ಎಲ್ಲ ಗೋಲ್ಡನ್ ಬ್ರದರ್ಸ್ ಇವರೆಲ್ಲ ಒಳ್ಳೊಳ್ಳೆ ಉನ್ನತ ಉದ್ಯೋಗಗಳಿದ್ದಾರೆ. ಅವರು ಗುರುಗಳು ಅಂದ ತಕ್ಷಣ ಇವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದ ಅಂಜಪ್ಪ ಅವರು ಅಲ್ಲಿಂದ ಈಗ ಅವ್ರಿಗೆ ತುಂಬ ಎಸೆನ್ಸಿಯಲ್ಲಿತ್ತು ವರ್ಕು, ಆದರೂ ಸಾರ್ಗೋಸ್ಕರ ಬಂದು ಅವರ ಆಶೀರ್ವಾದ ಪಡೆಯೋಕ್ಕೆ ಹಾಗೂ ಅವರ ಕುಟುಂಬಕ್ಕೆ ಶುಭ ಹಾರೈಸಲು ಬಂದಿದ್ದಾರೆ. ಸಾರ್ ಇನ್ನೂ ತುಂಬ ಸುಖವಾಗಿ ಸಂತೋಷವಾಗಿ ಕುಟುಂಬ ಸದಸ್ಯರು ಇರಬೇಕಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ವಂದನೆಗಳು. ಹಾಗೆ ಇವತ್ತಿನ ನನ್ನ ವಯೋನಿವೃತ್ತಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಬೇರೆ ಬೇರೆ ಕಾಲೇಜಿನ ಪ್ರಾಂಶುಪಾಲರುಗಳೇ, ಎಲ್ಲ ಆಡಳಿತ ಸಿಬ್ಬಂದಿ ವರ್ಗದವರೇ, ಹಾಗೆಯೇ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳು ಬಂದಿದ್ದೀರಿ, ನನ್ನ ವಿದ್ಯಾರ್ಥಿಗಳೇ, ಮತ್ತು ಎಲ್ಲ ಇತರೆ ಆತ್ಮೀಯ ಬಂಧುಗಳೇ. ಇವತ್ತು ಈಗಾಗಲೇ ಬಂದಿದ್ದಂಥ ಎಲ್ಲ ನನ್ನ ಆತ್ಮೀಯ ಸಹೋದ್ಯೋಗಿ ಮಿತ್ರರು ಸಾಕಷ್ಟು ಗುಣಗಾನ ಮಾಡಿದ್ದಾರೆ. ಬಹುಶಃ ಅವರು ಗುಣಗಾನ ಮಾಡಿದರು, ಭಾಳ ಸಂತೋಷ. ಆದರೆ ನಾನು ಹೇಳ್ತಕ್ಕಂಥದ್ದಿಷ್ಟೇ, ಯಾರೇ ಒಂದು ಜವಾಬ್ದಾರಿ ಇರತಕ್ಕಂಥವ್ರು, ಅದು ಯಾವುದೇ ಕೆಲಸ ಆಗಿರಲಿ, ಅವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡಬೇಕಾಗಿರ್ತಕ್ಕಂಥದ್ದೇ ಬಹಳ ಮುಖ್ಯ. ಕಾಯಕವೇ ಕೈಲಾಸ ಅಂತ ಹೇಳ್ತೀವಿ ನಾವು. ನಾನು ಮೇಸ್ಟ್ರಾಗಿದ್ದಾಗ ಆ ಮೇಸ್ಟ್ರಾಗಿ ನಾನು ಏನು ಕೆಲಸ ಮಾಡಬೇಕಾಗಿತ್ತು ನಾನು ಮಾಡ್ತಾ ಇದ್ದೆ. ಅದು ಬಳಗನ ಸೃಷ್ಟಿ ಮಾಡಿದೆ, ಅದು ವಿದ್ಯಾರ್ಥಿ ಬಳಗನ. ಅದೇ ರೀತಿ 1/7/2019 ಒಂದು ಹಿರಿತನದ ಮೇಲೆ ನನಗೆ ಸಂಸ್ಥೆಯ ಮುಖ್ಯ ಜವಾಬ್ದಾರಿ ಪ್ರಾಂಶುಪಾಲರಾಗಿ ಅದು ನನಗೆ ಸಿಕ್ತ ಅವಕಾಶ ತಗೊಂಡೆ. ಅಲ್ಲಿ ಸಂಸ್ಥೆಯ ಮುಖ್ಯಸ್ಥನಾಗಿ ನನ್ನ ಕೆಲಸ ಏನು ಮಾಡಬೇಕೋ ನಾನು ಮಾಡಿದ್ದೀನಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಬಟ್ ಏನು ಅಂತಂದರೆ ನಾನು ಎಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ತಕ್ಕಂಥದ್ದು ಇಷ್ಟೇ, ಅದು ಯಾವುದೇ ಕೆಲಸ ಆಗಿರಲಿ ನಮ್ಮ ಕೆಲಸ ನಾವು ಅಚ್ಚುಕಟ್ಟಾಗಿ ಮಾಡಬೇಕಷ್ಟೇ. ಅದೇನು ಅಂತಂದರೆ ನಾವು ಮಾಡತಕ್ಕಂಥ ನಮ್ಮ ಕೆಲಸ ನಮ್ಮನ್ನು ಗುರುತಿಸುತ್ತೆ ಅಷ್ಟೇ. ಆಮೇಲೆ ಜೊತೆಗೆ ನಾನು ಆವತ್ತಿಂದ ನಾನು ನಂಬಿರ್ತಕ್ಕಂಥದ್ದು ಏನು ಅಂತಂದು ನನ್ನ ವೃತ್ತಿಯಲ್ಲಿ ವಿದ್ಯಾರ್ಥಿಗಳಿಂದಲೇ ಇಷ್ಟೆಲ್ಲ ಕೂಡ ಈ ಸಂಸ್ಥೆ ಎಸ್ಟಾಬ್ಲಿಷ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ವಿದ್ಯಾರ್ಥಿಗಳಿಂದ ಸಂಸ್ಥೆ ಇಲ್ಲ ಮತ್ತು ನಾವುಗಳಿಲ್ಲ. ಹಂಗಾಗಿ ಆ ವಿದ್ಯಾರ್ಥಿಗಳಿಗಾಗಿ ನಾವುಗಳು ಸದಾ ಅವರ ಉಜ್ವಲ ಭವಿಷ್ಯಕ್ಕಾಗಿ ನಾವು ಶ್ರಮಿಸ್ಬೇಕು. ನಾವು ಏನು ನಮ್ಮ ಕೈಲಾಗುತ್ತೋ ಆ ಮಕ್ಕಳು ಮುಂದೆ ಒಳ್ಳೆಯ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ನಾವು ಮಾಡಲೇಬೇಕಾಗುತ್ತೆ. ನಾನು ಮಾಡ್ತಾ ಬಂದಿರ್ತಕ್ಕ ಇದನ್ನೇ ಜೊತೆಗೆ ಇಲಾಖೆಯ ಸಂಸ್ಥೆಯ ಮುಖ್ಯಸ್ಥನಾಗಿ ಇಲಾಖೆ ಆಗಿಂದಾಗೆ ಸಂಸ್ಥೆಯ ಅಭಿವೃದ್ಧಿಗಾಗಿ ಮಕ್ಕಳಿಗಾಗಿ ಏನದು ಹೇಳ್ತಾ ಇತ್ತೋ ಅದನ್ನು ನಾನು ಶಿರಸಾವಹಿಸಿ ನಾನು ಪಾಲಿಸ್ತಾ ಬಂದಿದ್ದೀನಿ ಅಷ್ಟೇ ನಾನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಎಲ್ಲ ನನ್ನ ವಿದ್ಯಾರ್ಥಿಕೇತರ ಸಿಬ್ಬಂದಿ ವರ್ಗದವರಾಗಿರ್ಬೋದು, ನಾನು ಮನವಿ ಮಾಡಿಕೊಳ್ತಕ್ಕಂಥದ್ದು ಇಷ್ಟೇ. ಇನ್ನು ಮುಂದೆ ಸರ್ವಿಸಲ್ಲಿ ಏನಿದ್ದೀರಿ ಆ ಸರ್ವಿಸಲ್ಲಿ ಇರ್ತಕ್ಕಂಥವ್ರು ಕೂಡ ಇಷ್ಟೇ, ನಮ್ಮ ಕೆಲಸ ನಾವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ಬೇಕು ನಾವು. ಮತ್ತು ಆಯಾ ಇಲಾಖೆಯಲ್ಲಿರ್ತಕ್ಕಂಥವ್ರು ಆಯಾ ಇಲಾಖೆಯ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಬೇಕಾಗಿರ್ತಕ್ಕಂಥ ಬಹಳ, ಅದರಲ್ಲೂ ಕೂಡ ಮುಖ್ಯವಾಗಿ ನಾವು ಕಾಲೇಜುಗಳಲ್ಲಿ ನಾವು ಬೋಧಕರಾಗಿರ್ತಕ್ಕಂಥ ನಾವುಗಳು ವಿದ್ಯಾರ್ಥಿಗಳ ಯಾವತ್ತೂ ಕೂಡ ನಮಗೆ ಬಹಳ ಮುಖ್ಯ ಆಗಿರ್ತಾರೆ. ಆ ವಿದ್ಯಾರ್ಥಿಗಳಿಗೆ ಯಾವುದೇ ಕುಂದುಕೊರತೆಗಳು ಬಾರದಂತೆ ನಾವು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ದು. ಯಾಕೆ ಅಂತಂದರೆ ಅವರಿಂದ ನಾವು ರಾಜ್ಕುಮಾರ್ ನೆನಪಾಗ್ತಾರೆ. ಯಾಕಂದ್ರೆ ರಾಜ್ಕುಮಾರ್ ಯಾವಾಗಲೂ ಕೂಡ ಒಂದು ಮಾತು ಹೇಳೋರು, ಅಭಿಮಾನಿ ದೇವರುಗಳೇ ಅಂತ ಹೇಳ್ಬಿಟ್ಟು. ಯಾಕಂದರೆ ಅವ್ರಿಗೆ ಅಭಿಮಾನಿಗಳ ದೇವರುಗಳು, ಆದರೆ ನಮಗೆ ವಿದ್ಯಾರ್ಥಿಗಳ ನಿಜವಾಗ್ಲೂ ಕೂಡ ನಮಗೆ ದೇವರುಗಳು ನಮ್ಮ ಪಾಲಿಗೆ. ಇವತ್ತು ನಾನು ನೆಮ್ಮದಿಯಿಂದ ಭಗವಂತ ನಾನು ಇಷ್ಟೇ, ನನ್ನ ಕೆಲಸ ನಾನು ಅಚ್ಚುಕಟ್ಟಾಗಿ ನನ್ನ ಆತ್ಮಸಾಕ್ಷಿಯಾಗಿ ನಾನು ನಿಭಾಯಿಸ್ತಾ ಬಂದಿದ್ದೀನಿ. ಯಾವುದಕ್ಕೂ ಭಗವಂತ ನನ್ನ ಕೊರತೆ ಕೊಟ್ಟಿಲ್ಲ. ಮುತ್ತಿನಂಥ ಮೂವರು ಮಕ್ಕಳು, ಮತ್ತೆ ಎಲ್ಲ ರೀತಿಯಲ್ಲೂ ಕಷ್ಟ ಸುಖ ಆ ಎಲ್ಲ ಎರಡನ್ನೂ ಹಂಚ್ಕೊಳ್ತಕ್ಕಂತಹ ನನ್ನ ಮಡದಿ ನನ್ನ ಹೆಂಡತಿ, ಅದು ನನಗೆ ಬಹಳ ಖುಷಿ. ನಾನು ಯಾವತ್ತು 96ರಲ್ಲಿ ಸೆಪ್ಟೆಂಬರ್ 1 ಅವ್ರು ಕೈ ಹಿಡಿದ್ನೋ ಅವಾಗಿಂದ ನನಗೆಲ್ಲ ಪ್ಲಸ್ ಪಾಯಿಂಟೇನೆ. ಆ್ಯಕ್ಚುಲಾಗಿ 96 ಏಪ್ರಿಲ್ ನನ್ನ ಎಂಗೇಜ್ಮೆಂಟ್ ಆಯಿತು. ನನಗೆ ಅಲ್ಲಿಂದಲೇ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀನಿ ನಾನು. ಅವ್ರು ನನ್ನ ಫಿಕ್ಸ್ ಯಾವಾಗ ಆಯಿತೋ ಆವಾಗಿಂದ ನನಗೆಲ್ಲ ಕೂಡ ನನ್ನ ರೈಟ್ ವೇನೇ ಇದೆ.
ಜೊತೆಗೆ ಇಷ್ಟೆಲ್ಲ ಕೂಡ ಈಗ ನಮ್ಮ ಮಿತ್ರರು ಹೇಳಿದ್ರಲ್ಲ, ಇನ್ನೂ ಕೂಡ ಇವರು ಬಹಳ ಹೆಂಗಾಗಿ ಕಾಣ್ತಾರೆ ಹಂಗೆ ಹಿಂಗೆ ಅಂತ, ಅದರಲ್ಲಿ ಬಹುತೇಕ ಅವ್ರ ಪಾಲಿದೆ. ಹಂಗಾಗಿ ಒಂದು ನನ್ಗೆ ನೆನಪಾಗುತ್ತೆ, ನಾನು ಬಹಳ ಕಷ್ಟದಿಂದ ಬಂದಿರತಕ್ಕಂಥವನು. ಇವತ್ತು ನನ್ನ ಜನ್ಮ ಕೊಟ್ಟಂಥ ತಂದೆ ತಾಯಿ ನಾನು ನೆನಪಿಸ್ಕೋಬೇಕು. ಮತ್ತು ತಂದೆ ತಾಯಿಗಳ ಜೊತೆಗೆ ಅವ್ರಿಗೆ ಸಮಾನರಾದಂಥ ನೀವು ನೋಡಿಲ್ಲ, ನನ್ನ ಫಿಸಿಕಲ್ ಹ್ಯಾಂಡಿಕ್ಯಾಪ್ ನನ್ನ ಅಣ್ಣ ಇದ್ದರು ನನಗೆ, ಅವ್ರ ದೇವರು ನನಗೆ. ಇವತ್ತು ನಾನು ನಿಂತಿದ್ದೀನಿ ಅಂತಂದರೆ ದೇವರವರು ಕಾಲಿರಲಿಲ್ಲ. ಇವತ್ತು ಒಂದು ಪ್ರಿನ್ಸಿಪಾಲಾಗಿ ನಾನು ಇವತ್ತು ರಿಟೈರ್ಡ್ ಆಗ್ತಾ ಇದ್ದೀನಿ. ತಂದೆ ತಾಯಿ ಜೊತೆಗೆ ನನ್ನ ಅಣ್ಣಂದಿರು ನನಗೆ ಸಮಸ್ಯೆ ಎಷ್ಟು ಅಂತಂದರೆ, ನಾನು ಸೇರಿದಂಥ ಸಂದರ್ಭದಲ್ಲಿ 96ರಲ್ಲಿ ಎಷ್ಟು ಕಷ್ಟ ಇತ್ತು ಅಂತಂದರೆ ಯಾಕೋ ಹೇಳ್ಕೋಬೇಕು ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ನಮ್ಮ ವೃತ್ತಿ ನಾವು ಯಾಕೆ ಪಾಲಿಸ್ಬೇಕು, ಪಾಲಿಸಿದ್ರೆ ನಮ್ಗೆ ದೇವರು ಯಾವ ರೀತಿ ಎಲ್ಲ ಕೂಡ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೇರಿದಂಥ ಬಹಳ ಕಷ್ಟ. ಯಾಕೆ ನನ್ನ ರೈಟ್ ಹ್ಯಾಂಡ್ ನನಗೆ ಎಲ್ಲ ಕೂಡ ಒಳ್ಳೇದಾಗ್ತಾ ಬಂದಿದೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಹಿಂಗೆ ಬಳ್ಳಾರಿಯಲ್ಲಿ ನಾನು ಸೇರಿದಾಗ ಸಂಬಳ ತಗೊಂಡು ಪೋಸ್ಟ್ ಆಫೀಸ್ಗೆ ಹೋದರೆ ಎಲ್ಲ ಮನಿ ಆರ್ಡ್ರ್ ಅವಾಗ ಮಾಡಿಬಿಟ್ಟೆ ದುಡ್ಡು ಇರ್ತಿರ್ಲಿಲ್ಲ. ನಾನು ಹಿಂಗೆ ಸ್ವಲ್ಪ ಯೋಚನೆ ಮಾಡಿದಾಗ ಹೇಳೋರು, ಇವತ್ತಿದ್ದಂಗೆ ದಿನಗಳು ಇರೋದಿಲ್ಲ, ನಾವು ಎದುರಿಸೋಣ, ನೀವಿರಿ ಅಂತ ಹೇಳ್ತಾ ಇದ್ದೆ ನನಗೆ. ಇವತ್ತು ನಾವು ಚೆನ್ನಾಗಿದ್ದೀವಿ. ಮುತ್ತಿನಂಥ ಮಕ್ಕಳಿದ್ದಾರೆ. ಬನ್ನಿ ಮುಂದೆ ಬನ್ನಿ. ಮಗ, ಇವರು ಚಿಕ್ಕ ಮಗ, ದೊಡ್ಡ ಮಗ, ಮಗಳು ಇಲ್ಲಮ್ಮ, ಸೊಸೆ ಬಮ್ಮ, ಈಗ ಮತ್ತೆ ಈ ಅಮ್ಮ ಬಾವಿ ಸೊಸೆನೆ. ಇಷ್ಟು ಇದು ನನ್ನ ಕುಟುಂಬ. ಚೆನ್ನಾಗಿದ್ದೀನಿ. ಯಾಕೆ ಇವತ್ತು ನಾನು ಚೆನ್ನಾಗಿದ್ದೀನಿ, ನಾನು ಖುಷಿಯಾಗಿದ್ದೀನಿ ಅಂತಂದರೆ ನಾನೆಲ್ಲವನ್ನು ಕೂಡ ಪ್ರಾಮಾಣಿಕವಾಗಿ ನನ್ನ ಆತ್ಮಸಾಕ್ಷಿಯಾಗಿ ನಾನು ಮಾಡ್ತಾ ಇದ್ದೀನಿ. ಅದೇ ನನಗೆ ಶಕ್ತಿ, ಅದೇ ನನಗೆ ಬಲ. ಇವತ್ತು ನೀವೆಲ್ಲರೂ ಕೂಡ ಬಂದು ಇಷ್ಟೆಲ್ಲ ನನ್ನನ್ನು ಕೊಂಡಾಡಿ ನನಗೆ ಒಂದು ಸನ್ಮಾನಗಳನ್ನು ಮಾಡಿ ಇವತ್ತು ನನ್ನ ಹೃದಯದಲ್ಲಿ ನೀವೆಲ್ಲರೂ ಕೂಡ ಇದ್ರಿ, ಎಲ್ಲರೂ ಕೂಡ. ಆದರೆ ಇವತ್ತು ಇನ್ನು ಹೆಚ್ಚಿನ ಒಂದು ಇದು ನೀವೆಲ್ಲರೂ ಕೂಡ ನನಗೆ ಕೊಟ್ಟಿರೋದಕ್ಕೆ ನಿಮ್ಗೆಲ್ಲರೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಆಮೇಲೆ ಒಂದು ಬಹಳ ಮುಖ್ಯವಾಗಿ ಇಲ್ಲಿ ನಾನು ನಮ್ಮ ಸಂಸ್ಥೆ ಬಗ್ಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ನನ್ನ ಬೋಧಕ ಸಿಬ್ಬಂದಿ, ಬೋಧಕೇತರ ಸಿಬ್ಬಂದಿ, ಮತ್ತು ಈವನ್ ನಾನು ಡಿ ಗ್ರೂಪ್ ಅಂತ ಹೇಳಕ್ಕೆ ಬರೋದಿಲ್ಲ, ಅವರೆಲ್ಲರೂ ಕೂಡ ಅಂದಿನಿಂದ 7 ವರ್ಷ ಕರೆಕ್ಟಾಗಿ ನಾನು ಪ್ರಿನ್ಸಿಪಾಲರಾಗಿ ಪ್ರತಿ ಹಂತದಲ್ಲೂ ಕೂಡ ನನಗೆ ಸಹಕರಿಸಿದ್ದಾರೆ. ಇವತ್ತು ಕಾಲೇಜ್ ಅಷ್ಟು ಅಚ್ಚುಕಟ್ಟಾಗಿ ಮತ್ತು ಆಡಳಿತ ಅಂತಕ್ಕಂಥದ್ದು ಪ್ರತಿಯೊಂದರಲ್ಲೂ ಕೂಡ ಮೊದಲು ನಾವೇನೋ ಒಂದು ಆದೇಶ ಬಂದ ಕಳಿಸೋದು ಮತ್ತು ಇಂಪ್ಲಿಮೆಂಟ್ ಮತ್ತೊಂದು ಎಲ್ಲಕ್ಕೂ ಕೂಡ ಇವತ್ತು ನಾನು ಅಡ್ಮಿನಿಸ್ಟ್ರೇಷನಲ್ಲಿ ಇದ್ದಂಥ ಅವರೆಲ್ಲರೂ ಕೂಡ, ಮತ್ತು ಇವತ್ತು ಬಹಳ ಮುಖ್ಯವಾಗಿ ನಮ್ಮಲ್ಲಿದ್ದಂಥ ಮ್ಯಾನೇಜರ್ ಮೇಡಮ್ ಅವರು ಪ್ರಮೋಷನ್ ಆಗಿ ಅವರಿಗೆ ಹೆಡ್ ಆಫೀಸ್ ಹೋದರು, ಸಹಾಯಕ ನಿರ್ದೇಶಕರಾಗಿ ಅವರು. ಇವರೆಲ್ಲರೂ ಕೂಡ ನನಗೆ ತುಂಬ ಸಹಕರಿಸಿದ್ದಾರೆ. ಮತ್ತು ಅವರಲ್ಲದೆ ಎಲ್ಲರೂ ನನಗೆಲ್ಲ ಕೂಡ ನನ್ನ ಈ ಒಂದು ಒಳ್ಳೆಯ ಆಡಳಿತಕ್ಕೆ ಯಾರೆಲ್ಲ ಕೂಡ ಸಹಕರಿಸಿದ್ದಾರೆ ಅವರಿಗೆಲ್ರಿಗೂ ಕೂಡ ನಾನಿವತ್ತು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಆಮೇಲೆ ಅಕಸ್ಮಾತಾಗಿ ನಾನು ಬೇರೆ ಉದ್ದೇಶದಿಂದ ಏನಾದರೂ ನನ್ನ ಬೋಧಕೇತರ ಸಿಬ್ಬಂದಿಯವರ ಬಗ್ಗೆ ಏನಾದರೂ ಬೇರೆ ನನ್ನ ಪರ್ಸ್ನಲ್ ನಾನು ಏನಾದರೂ ಹೇಳಿರೋದಿಲ್ಲ. ಇವತ್ತಿಗೂ ಕೂಡ ಅಷ್ಟೇ, ನಾನು ಹೇಳೋಕ್ಕೂ ಹೋಗ್ತಾ ಇರಲಿಲ್ಲ. ಬರೀ ಸಂಸ್ಥೆಗೋಸ್ಕರ, ಯಾಕೆಂದರೆ ನಾವೆಲ್ಲರೂ ಕೂಡ ಸಂಸ್ಥೆಗೋಸ್ಕರ, ಮಕ್ಕಳಿಗೋಸ್ಕರ ನಾವಿರ್ತಕ್ಕಂಥವ್ರು, ಆ ವಿಚಾರದಲ್ಲಿ ಹೇಳಿರ್ತೀನಿ. ಹಂಗಾಗಿ ದಯವಿಟ್ಟು ಏನಾದರೂ ಹೇಳಿದರೆ ಇವತ್ತು ನನಗೆ ಅವಕಾಶ, ಇವತ್ತು ನಾನು ಕ್ಷಮೆ ಕೇಳಲಿಕ್ಕೂ ಕೂಡ ನಾನು ಇಷ್ಟಪಡ್ತೀನಿ ಎಲ್ಲರಲ್ಲೂ ಕೂಡ. ಇಲ್ಲಿ ಅದು ನಾನು ಇಷ್ಟ ಹೇಳ್ತಕ್ಕಂಥದ್ದು, ಎಲ್ಲರೂ ಕೂಡ ದಯವಿಟ್ಟು ನಮ್ಮ ಕೆಲಸವನ್ನು ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್, ಕಾಮಿಯೇ ಖುದಾ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಹೋಗಿದ್ದೀವಿ ಅಂತಂದರೆ ಪ್ರತಿಯೊಂದು ಕೂಡ ಸುಲಲಿತಾನೆ ನಮ್ಮ ಜೀವನ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಎಲ್ಲರೂ ಕೂಡ ಬಂದು ಸತ್ಕರಿಸಿದಂಥ ಎಲ್ಲ ನನ್ನ ಆತ್ಮೀಯರಿಗೆ ನನ್ನ ಕುಟುಂಬದ ಪರವಾಗಿ ನಾನು ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಈಗ ತಾನೇ ನಮ್ಮ ಸೂಲಿಬೆಲೆಯ ಆತ್ಮೀಯರಾಗಿರ್ತಕ್ಕಂಥ ಅವರು ಮಾರ್ಚಲ್ಲಿ ನಿವೃತ್ತಿ ಆದರು ಮೋಹನ್ ಕುಮಾರ್ ಸರ್ ಬಂದಿದ್ದಾರೆ. ಮತ್ತು ಎಲ್ಲ ನನ್ನ ನನ್ನ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ವಿವಿಧ ಇಲಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಎಲ್ಲರೂ ಕೂಡ ಬಂದಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ನಮ್ಮ ಶಿಷ್ಯ ಬಳಗ ಮತ್ತು ಸರ್ ಅವರು ಮೋಹನ್ ಕುಮಾರ್ ಅವರು ಮುಂದೆ ಬರಬೇಕು. ಲೇಟ್ ಆಯಿತು ಅನಿಸುತ್ತೆ, ಬಸ್ ಏನೋ ಮಿಸ್ ಆಗೋವ್ರಿಗೆ. ಇವರು ಮೊನ್ನೆ ತಾನೇ ಮಾರ್ಷಲ್ ರಿಟೈರ್ಡ್ ಆದ ಸೂಲಿಬೆಲೆ ಕಾಲೇಜಿಂದ ಮೋಹನ್ ಕುಮಾರ್ ಸರ್ ಅವರು. ಇಲ್ಲಿ
ಆಮೇಲೆ ಇಷ್ಟೆಲ್ಲ ಕೂಡ ನಾನು ಹೇಳಿದೆ. ಮತ್ತೆ ಇನ್ನು ಮುಂದೆ ಬಹುಶಃ ಇಲ್ಲೇ ಇದ್ರೆ ಕೃಷ್ಣಪ್ಪ ಅಂತಿದ್ದಾರೆ, ಅವರೇನೆ ಈಗ ಮುಂದೆ ಚಾರ್ಜ್ ತಗೊಳ್ತಕ್ಕಂಥವ್ರು. ಅವರು ಕೂಡ ಇದೇ ರೀತಿ ಅವರು ಒಳ್ಳೆ ಜ್ಞಾನವಂತರು, ಮತ್ತೆ ಒಳ್ಳೆ ಈಗಾಗಲೇ ಅನುಭವ ಇದೆ ಅವರಿಗೆ. ಅವರು ಕೂಡ ಒಳ್ಳೆ ಆಡಳಿತವನ್ನು ನೀಡ್ತಾರೆ. ಈಗ ನಾನು ಮುಂದಕ್ಕೂ ಕೂಡ ಇದು ನಾನು ಓದಿದಂಥ ಕಾಲೇಜ್ 5 ವರ್ಷ, ನಾನು 1985 1990 PUC ಡಿಗ್ರಿ, ನಾನು ಇದೇ ಕಾಲೇಜಿನ ಕೂಸು. ಈಗ ನಾನು ಮುಂದಕ್ಕೂ ಕೂಡ ಏನು ಅಂತಂದರೆ ನನ್ನ ಕೈಲಾದಷ್ಟು ವಿದ್ಯಾರ್ಥಿಗಳಿಗಾಗಿ ಏನಾದ್ರು ನನ್ನಿಂದ ಹೆಲ್ಪ್ ಬೇಕಂದ್ರೂ ಕೂಡ ನಾನು ಮುಂದಕ್ಕೆ ನಾನು ಹೆಲ್ಪ್ ಕೊಡಲಿಕ್ಕೆ ನಾನು ತಯಾರಿದ್ದೀನಿ. ಇಷ್ಟು ಹೇಳ್ತಾ ಮುಂದೆ ಏನಿನ್ನ ನಾಳೆಯಿಂದ ಹೊಸ ಅಡ್ಮಿನಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅವ್ರಿಗೂ ಕೂಡ ಮುಂದಕ್ಕೆ ಇದೇ ರೀತಿ ಎಲ್ಲರೂ ಕೂಡ ಸಹಕರಿಸಬೇಕು, ಅವರು ಕೂಡ ಒಳ್ಳೆಯ ಹೆಸರು ಪಡಿಬೇಕು. ಈ ಸಂದರ್ಭದಲ್ಲಿ ನಾನು ಅವ್ರಿಗೂ ಕೂಡ ಶುಭವನ್ನು ಕೊಡ್ತಾ ಇದ್ದೀನಿ ಕೃಷ್ಣಪ್ಪನವರಿಗೆ. ಈಗೆಲ್ಲ ನಮ್ಮ ಶಿಷ್ಯರೆಲ್ಲ ಬಳಗ ಬಂದಿದೆ. ಮತ್ತು ಮೋಹನ್ ಸರ್ ಅವರು ದಯವಿಟ್ಟು ಬನ್ನಿ, ಮುಗಿಸ್ಕೊಂಡು ದಯವಿಟ್ಟು ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಬನ್ನಿ, ಎಲ್ಲ ನವೀದು, ಮಂಜುನಾಥ್, ಎಲ್ಲ ಲೋಕೇಶು, ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟು, ಎಜುಕೇಷನ್ ಡಿಪಾರ್ಟ್ಮೆಂಟು ಎಲ್ಲ ಇದೆ ನಮ್ಮ ಶಿಷ್ಯರ ಬಳಗ. ದಯವಿಟ್ಟು ಬನ್ನಿ ಎಲ್ಲಾನು. ಥ್ಯಾಂಕ್ ಯು ಸರ್.